ನೀವು ಮಾತ್ರ ಇಲ್ಲಿರುವುದು ನನಗೆ ಇಷ್ಟ ಇಲ್ಲ, ಬನ್ನಿ ಹೋಗೋಣ ಎಂದನು. ಇಲ್ಲ ನವನೀತ್ ಅವರೇ, ಹೊರಗೆ ಈ ಸತ್ಯ ತಿಳಿದರೆ ನನ್ನ ಮೇಲಾಣೆ. ನೀವ್ಯಾಕೆ ನಿಮ್ಮಿಂದ ನನಗೆ ಮೋಸ ಆಯ್ತು ಎಂದು ಯೋಚಿಸುತ್ತೀರಾ? ಮೊದಲು ಈ ವಿಷಯವನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ನನಗೇನೋ ಮೋಸ ಆಗಿಲ್ಲ. ಅಲ್ಲದೆ ನೀವು ಈ ರೀತಿ ಎಂದು ತಿಳಿದ ಮೇಲೆ ನಿಮ್ಮನ್ನು ನಾನು ದೂರ ಮಾಡ್ತೀನಿ ಎಂದು ಅದು ಹೇಗೆ ಅಂದುಕೊಂಡ್ರಿ ನೀವು? ನೀವು ಈ ರೀತಿ ಯೋಚಿಸುವುದರಲ್ಲಿ ತಪ್ಪಿಲ್ಲ ಬಿಡಿ. ಯಾಕಂದ್ರೆ ನಮ್ಮ ಸಮಾಜ ಇರುವುದೇ ಹಾಗೆ. ಒಬ್ಬ ಮನುಷ್ಯನ ನ್ಯೂನ್ಯತೆಗಳನ್ನು ಒಪ್ಪಿ ಜೊತೆಯಲ್ಲಿ ಇರುವವರಿಗಿಂತ ಅದನ್ನು ದೊಡ್ಡದು ಮಾಡಿ ಬಿಟ್ಟು ಹೋಗುವವರೇ ಹೆಚ್ಚು. ಅದರಲ್ಲೂ ನಿಮ್ಮಂತವರನ್ನು ಸಮಾಜ ಕಾಣುವುದೇ ಬೇರೆ ರೀತಿ. ಅವರು ಮನುಷ್ಯರಲ್ಲ, ಅವರಿಗೆ ಮನಸ್ಸಿಲ್ಲ. ಅಂತವರ ಜೊತೆ ನಾವು ಸೇರಬಾರದು. ಅವರು ನಮ್ಮ ಜೊತೆ ಇದ್ದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಹೀಗೆಲ್ಲ ಯೋಚಿಸಿ ಅವರನ್ನು ದೂರ ಇಡುವವರೇ ಹೆಚ್ಚು ಎಂದು ಅವನು ಹಿಡಿದಿದ್ದ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡವಳು, ನೀವು ಇವತ್ತು ನೊಂದುಕೊಂಡ ರೀತಿಯಲ್ಲಿ ನೀವೆಷ್ಟು ನೋವು ಅನುಭವಿಸಿದ್ದೀರಾ ಎಂದು ನನಗೂ ಅರ್ಥವಾಗಿದೆ ನವನೀತ್. ಈಗ ನಾನು ನಿಮ್ಮ ಸತ್ಯವನ್ನು ಎಲ್ಲರಿಗೂ ಹೇಳಿ ಸುಲಭವಾಗಿ ತವರಿಗೆ ಹೋಗಬಹುದು. ಮೊದಲೇ ಜಾತಕ ಸರಿಯಿಲ್ಲ ಎಂದು ನನ್ನನ್ನು ಮದುವೆಯಾಗಲು ಹಿಂದೂ ಮುಂದೆ ನೋಡಿದವರೇ ಹೆಚ್ಚು. ಅಂಥದ್ರಲ್ಲಿ ಮಾವ ನನ್ನಂತವಳನ್ನು ಒಪ್ಪಿ ಈ ಮನೆ ಸೊಸೆ ಮಾಡಿಕೊಂಡ್ರು. ಅವರ ಋಣವನ್ನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ಹಾಗಿದ್ದಾಗ ಅವರ ಮಗನಿಗೆ ನನ್ನಿಂದ ಸಹಾಯ ಮಾಡಲು ಆಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು? ಅಲ್ಲದೆ ನನ್ನನ್ನು ಮೊದಲೇ ಮದುವೆ ಮಾಡಿಕೊಳ್ಳಲು ಒಪ್ಪದೇ ಇದ್ದಾಗ ಈಗ ನಾನು ನಿಮ್ಮನ್ನು ಬಿಟ್ಟು ಹೋದರೆ ನನ್ನನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಹೇಳಿ? ನೀವೇನೋ ಹೇಳಿದ್ರಲ್ಲ, ನಿಮ್ಮ ಆಸೆ ಕನಸುಗಳನ್ನು ಬಲಿ ಕೊಟ್ಟು. ನಾನು ನಿಜವಾಗಿಯೂ ನನಗೆ ಆ ಆಸೆ ಕನಸುಗಳೇ ಇಲ್ಲ. ಅವು ಎಂದೋ ಸತ್ತು ಹೋಗಿವೆ. ಈಗ ಹೊಸ ಆಸೆ ಮೂಡುತ್ತಿದೆ. ಅದೇನು ಗೊತ್ತಾ? ನಿಮ್ಮ ಪರಿಸ್ಥಿತಿಯನ್ನು ತಿಳಿದು ನಿಮ್ಮಿಂದ ದೂರ ಹೋಗುವ ಬದಲು ನಿಮ್ಮ ಜೊತೆ ನನ್ನ ಕೊನೆ ಉಸಿರು ಇರುವವರೆಗೂ ಸ್ನೇಹಿತೆಯಾಗಿ ಇರಬೇಕು ಎಂದು ಆಸೆ ಪಡ್ತಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡಿ ಎಂದು ವಿನಂತಿಸಿದಂತೆ ಹೇಳಿದಳು ಸಾಕ್ಷಿ. ಅವಳ ಮಾತು ಕೇಳಿ ನವನೀತನ ಕಣ್ಣು ತುಂಬಿದವು. ನಿಮ್ಮಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿಗೆ ಮೋಸ ಮಾಡಿದ್ನಲ್ಲ ಎನ್ನುವ ಪಶ್ಚಾತ್ತಾಪ ಈಗಲೂ ಕೂಡ ನನ್ನನ್ನು ಕಾಡುತ್ತಿದೆ. ನೀವೇನು ಸುಲಭವಾಗಿ ಕೊನೆಯವರೆಗೂ ನನ್ನ ಜೊತೆ ಇರ್ತೀನಿ ಎಂದು ಹೇಳ್ತಿದ್ದೀರಾ. ಆದ್ರೆ ನಿಮ್ಮನ್ನು ಆ ರೀತಿ ನನ್ನ ಜೊತೆ ಉಳಿಸಿಕೊಳ್ಳಲು ನನಗೆ ಮನಸ್ಸಾಗುತ್ತಿಲ್ಲ. ನನ್ನದೂ ಒಂದು ರೀತಿ ಹೋರಾಟದ ಬದುಕಾಗಿದೆ. ಆ ಹೋರಾಟದ ಬದುಕಿನ ಜೊತೆ ನಿಲ್ಲುತ್ತೇನೆ ಎಂದು ಹೇಳುತ್ತಿರುವ ನಿಮಗೆ ನನ್ನಿಂದ ಮೋಸ ಮಾಡಲು ಆಗುವುದಿಲ್ಲ. ಪ್ಲೀಸ್ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಎಂದನು. ನಾನ್ಯಾಕೆ ನಿರ್ಧಾರವನ್ನು ಬದಲಾಯಿಸಬೇಕು? ಖಂಡಿತ ನಾನು ನನ್ನ ನಿರ್ಧಾರ ಬದಲಾಯಿಸುವುದಿಲ್ಲ ಎಂದವಳು ಅವನ ಕೈ ಹಿಡಿದು ಅವನ ಹಸ್ತದ ಮೇಲೆ ತನ್ನ ಹಸ್ತವನ್ನಿಟ್ಟು, ನಾನು ನಿಮಗೆ ಮಾತು ಕೊಡುತ್ತಿದ್ದೇನೆ. ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮ ಜೊತೆ ನಿಮ್ಮ ಸ್ನೇಹಿತೆಯಾಗಿ ಇರ್ತೀನಿ ಎಂದಳು. ಸಾಕ್ಷಿಯ ಮಾತು ಕೇಳುತ್ತಿದ್ದ ಹಾಗೆ ಒಡನೆಯೇ ಅವಳನ್ನು ತಬ್ಬಿ, ನಾನು ಹೇಳಿದ ವಿಷಯವನ್ನು ಕೇಳಿ ಜೋರು ಜೋರು ಗಲಾಟೆ ಮಾಡಿ ಮನೆ ಬಿಟ್ಟು ಹೋಗ್ತೀರಾ ಎಂದು ತಿಳಿದಿದ್ದೆ. ಆದ್ರೆ ನೀವು ನನ್ನ ಜೊತೆ ನಿಲ್ತೀರಾ ಅಂತ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಂದನು ಖುಷಿಯಿಂದ. ತನ್ನ ಸ್ಥಿತಿ ಗೊತ್ತಿದ್ದರೂ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಒಬ್ಬರು ನಿಲ್ಲುವವರು ಇದ್ದಾರಲ್ಲ ಎನ್ನುವ ಸಂಭ್ರಮ ಎಷ್ಟರ ಮಟ್ಟಿಗೆ ಅವನಲ್ಲಿ ಇತ್ತು ಎಂದು ಸಾಕ್ಷಿ ಕೂಡ ಅಂದಾಜಿಸಿದಳು. ಅನುರಾಗನ ಮುಂದೆ ಎಲ್ಲವನ್ನು ಹೇಳಿ ಮುಗಿಸಿದವನು ಸಾಕ್ಷಿಯ ಕಡೆ ನೋಡುತ್ತಾ, ಸಾಕ್ಷಿ, ಅಂದಿನಿಂದ ನನಗೆ ಬರೀ ಗೆಳತಿ ಆಗಲಿಲ್ಲ, ನನ್ನ ಎರಡನೇ ತಾಯಿ, ನನ್ನ ದೇವತೆ ಕೂಡ ಆದ್ರು. ಎಷ್ಟೋ ಬಾರಿ ನೊಂದುಕೊಂಡು ಅವರ ಜೊತೆ ಮಾತನಾಡಿದಾಗಲೆಲ್ಲ ಗೆಳತಿಯಾಗಿ ತಾಯಿಯಾಗಿ ನನಗೆ ಸಾಂತ್ವನ ಹೇಳುತ್ತಲೇ ಬಂದ್ರು. ಹೀಗೆ ಸಾಕ್ಷಿಗೆ ಬೇಜಾರಾದಾಗ ನಾನು ಸಮಾಧಾನ ಮಾಡುತ್ತಿದ್ದೆ, ನಾನು ಬೇಜಾರಾದಾಗ ಅವರು ನನಗೆ ಸಮಾಧಾನ ಮಾಡುತ್ತಿದ್ದರು. ಹೀಗೆ ಜೀವನ ಸಾಗುತ್ತಿರುವಾಗ ಬೆಳಗು ಹರಿದು ಕತ್ತಲಾಗುವಂತೆ ದಿನಗಳು ಕೂಡ ಉರುಳಿದವು. ಅದಾಗಲೇ ಸಾಕ್ಷಿ ನಮ್ಮ ಮನೆಗೆ ಬಂದು 1 ವರ್ಷ. ಅದು ಹೇಗೆ ಆಯಿತು ಎನ್ನುವುದೇ ತಿಳಿಯಲಿಲ್ಲ. ಒಂದು ದಿನ ಒಬ್ಬನೇ ದೇವಸ್ಥಾನಕ್ಕೆಂದು ಹೊರಟೆ. ದೇವರ ದರ್ಶನ ಮಾಡಿಕೊಂಡು ಬರುವಾಗ ಬಸ್ ಆಕ್ಸಿಡೆಂಟ್ ಆಯಿತು. ನಾನು ಇನ್ನು ಬದುಕುವುದಿಲ್ಲ ಎಂದು ತಿಳಿದಿದ್ದೆ. ಆದ್ರೆ ನನಗೆ ಎಚ್ಚರ ಆದಾಗ ಎಲ್ಲೋ ಒಂದು ಕಡೆ ಬದುಕುಳಿದಿದ್ದೆ. ನಾನು ಬದುಕಿರುವುದನ್ನು ನನ್ನ ಮನೆಯವರಿಗೆ ಹೇಳಬೇಕು ಎಂದು ಅಲ್ಲಿಗೆ ಹೋದಾಗ ನಾನು ಸತ್ತು ಹೋಗಿದ್ದೇನೆ ಎಂದು ಎಲ್ಲರೂ ತಿಳಿದಿರುವುದು ನನಗೆ ತಿಳಿಯಿತು. ಕತ್ತಲಿನಲ್ಲಿ ಹೋಗಿದ್ದರಿಂದ ಅಲ್ಲಿ ಯಾರೂ ನನ್ನನ್ನು ಗುರುತು ಹಿಡಿಯಲಿಲ್ಲ. ಮನೆಗೂ ಹೋಗದೆ ಹಾಗೆ ವಾಪಸ್ ಬಂದೆ. ಯಾರಿಗೂ ಹೇಳದೆ ಬರಲು ಕಾರಣ ಸಾಕ್ಷಿ. ನಾನು ಅವರ ಜೊತೆ ಇರುವಷ್ಟು ದಿನವೂ ಅವರು ಇನ್ನೊಂದು ಮದುವೆಯಾಗುವುದಿಲ್ಲ. ಈ ರೀತಿಯಿಂದಲಾದರೂ ಅವರು ಇನ್ನೊಂದು ಮದುವೆಯಾಗಿ ಸುಖವಾಗಿರಲಿ ಎಂದು ಯೋಚಿಸಿ ನಾನು ಬದುಕಿರುವುದು ಯಾರಿಗೂ ಹೇಳದೆ ಇಷ್ಟು ದೂರ ಬಂದು ಈ ರೀತಿ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ ಎಂದನು. ಅವನ ಮಾತು ಕೇಳಿದ ಅನುರಾಗ್ ಸಾಕ್ಷಿಯ ಬಳಿಗೆ ಬಂದು ಅವಳ ಕೈ ಹಿಡಿದು, ಇಷ್ಟು ದಿನ ಬರೀ ಸಾಕ್ಷಿ ಎಂದು ನಿಮ್ಮನ್ನು ಪ್ರೀತಿಸುತ್ತಿದ್ದೆ. ಆದ್ರೆ ಇನ್ಮುಂದೆ ಅವರ ದೇವತೆಯಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನವನೀತನನ್ನು ನೋಡಿಕೊಂಡು ಹೇಳಿದನು. ಈ ಬಾರಿ ನವನೀತನ ಎದುರು ಅನುರಾಗ್ ಆ ರೀತಿ ಹೇಳಿದ್ದಕ್ಕೆ ಸಾಕ್ಷಿಗೆ ನಿಜವಾಗಿಯೂ ಕಸಿವಿಸಿ ಆಯಿತು.
ಒಡನೆಯೇ ಅವನಿಂದ ಕೈ ಹಿಂದಕ್ಕೆ ಎಳೆದುಕೊಂಡು ನಿಂತಳು. ನನ್ನ ದೇವತೆಯನ್ನು ನೀವು ಇಷ್ಟು ಪ್ರೀತಿಸುತ್ತೀರಾ ಎಂದು ತಿಳಿದು ನನಗೆ ಬಹಳ ಸಂತೋಷವಾಯಿತು ಸರ್. ನನ್ನಿಂದ ಇವರಿಗೆ ಮೋಸ ಆಗ್ತಿದೆ ಎಂದು ಇವರನ್ನು ನೋಡಿದಾಗಲೆಲ್ಲ ಅಂದುಕೊಳ್ಳುತ್ತಿದ್ದೆ. ಆದರೆ ಈಗ ನನ್ನಿಂದ ಮೋಸ ಆದ ಜೀವಕ್ಕೆ ನೀವು ಹೊಸ ಬದುಕು ಕೊಡುತ್ತಿದ್ದೀರಾ ಎಂದು ತಿಳಿದು ಬಹಳ ಸಂತೋಷ ಆಗ್ತಿದೆ. ಅದನ್ನು ಪದಗಳಲ್ಲಿ ವರ್ಣಿಸಲು ನನ್ನಿಂದ ಆಗ್ತಿಲ್ಲ ಎಂದನು. ಇಬ್ಬರು ಮಾತನಾಡುವಾಗಲೇ ಹೊರಡೋಣ ಎಂದು ಗಂಭೀರವಾಗಿಯೇ ಹೇಳಿದಳು. ಸರಿ, ನೀವು ಇಲ್ಲಿಯೇ ಇರಿ, ನಾನೇ ಹೋಗಿ ಕಾರು ತೆಗೆದುಕೊಂಡು ಬರ್ತೀನಿ ಎಂದು ಅನುರಾಗ್ ಹೋಗಿ ತನ್ನ ಕಾರು ತೆಗೆದುಕೊಂಡು ಬಂದನು. ಮುಂದಿನ ಬಾಗಿಲನ್ನು ತೆಗೆದ ಸಾಕ್ಷಿ ನವನೀತನನ್ನು ಅಲ್ಲಿ ಕೂರಿಸಿ ತಾನು ಹಿಂದೆ ಕುಳಿತಳು. ಅನುರಾಗ್ ಕಾರು ಓಡಿಸುವಾಗಲೂ ಕೂಡ ಮಧ್ಯ ಇದ್ದ ಕನ್ನಡಿಯಲ್ಲಿ ಆಗಾಗ ಹಿಂದೆ ಕುಳಿತಿದ್ದ ಸಾಕ್ಷಿಯನ್ನು ನೋಡುತ್ತಿದ್ದನು. ಅವನು ತನ್ನನ್ನು ನೋಡುತ್ತಿರುವುದು ಅರಿವಾದಾಗಲೆಲ್ಲ ಇವಳಿಗೆ ಕಸಿವಿಸಿ ಆಗುತ್ತಿತ್ತು. ತನ್ನ ಮುಖ ಕನ್ನಡಿಯಲ್ಲಿ ಕಾಣದ ಹಾಗೆ ಸರಿದು ಕುಳಿತಳು. ಹಾಗಾದ್ರೆ ಸಾಕ್ಷಿ, ನೀವು ವರ್ಜಿನ್ ಎಂದು ತನ್ನಲ್ಲೇ ಹೇಳಿಕೊಂಡವನ ಮನಸ್ಸು ಹೇಳದೆ ಕೇಳದೆ ಕುಣಿದಾಡುವಂತೆ ಆಯಿತು. ತನ್ನ ನಡೆಗೆ ತಾನೇ ಅಚ್ಚರಿಯಾದವನು, ನನಗೆ ಏನಾಗಿದೆ? ಯಾವತ್ತೂ ಇಲ್ಲದೆ ಇರುವುದು ಇವತ್ತು ಯಾಕೆ ಹೀಗೆ ಯೋಚಿಸುತ್ತಿದ್ದೇನೆ? ಅವರು ವಿಧವೆ ಎಂದು ತಿಳಿದು ಪ್ರೀತಿಸಿದವನು ನಾನು, ಅಂಥದ್ರಲ್ಲಿ ಅವರು ವರ್ಜಿನ್ ಎಂದು ತಿಳಿದು ಖುಷಿ ಪಡುವುದು ತಪ್ಪು ಎಂದು ಮನದಲ್ಲಿಯೇ ಹೇಳಿಕೊಂಡನು. ನವನೀತ್ ಸಿಕ್ಕಿರುವ ಖುಷಿಯಲ್ಲಿ ತಾವು ಮದುವೆಗೆ ಬಂದಿದ್ದೇವೆ ಎನ್ನುವುದನ್ನು ಮರೆತಿದ್ದರು. ಮದುವೆ ಶಾಸ್ತ್ರ ಎಲ್ಲವೂ ಮುಗಿದ ನಂತರ ಸಾಕ್ಷಿ ಹಾಗೂ ಅನುರಾಗ್ ಇಬ್ಬರು ನಯನ ಕಣ್ಣಿಗೆ ಕಾಣಿಸದೆ ಇರುವುದರಿಂದ ತಕ್ಷಣ ಸಾಕ್ಷಿಗೆ ಕರೆ ಮಾಡಿದಳು. ನಯನ ಕರೆ ಮಾಡಿದಾಗಲೇ ನಾವು ಅವಳಿಗೆ ಹೇಳದೆ ಬಂದಿದ್ದೀವಿ ಎಂದು ನೆನಪಾಗಿದ್ದು. ಸಾಕ್ಷಿ ಕರೆ ಸ್ವೀಕರಿಸಿ ಹಲೋ ಎನ್ನುತ್ತಿದ್ದ ಹಾಗೆ, ಹಲೋ ಸಾಕ್ಷಿ, ಇಬ್ರು ಎಲ್ಲಿಗೆ ಹೋದ್ರಿ? ಊಟ ಮಾಡಿದ್ರಾ? ಊಟ ಮಾಡಿದ ಮೇಲೆ ನನ್ನನ್ನು ಮಾತನಾಡಿಸಲು ಬರ್ತೀರಾ ಎಂದು ಕಾಯುತ್ತಿದ್ದೆ, ನೀವು ಬರಲೇ ಇಲ್ಲವಲ್ಲ, ಎಲ್ಲಿದ್ದೀರಾ ಎಂದು ಒಂದೇ ಉಸಿರಿಗೆ ಕೇಳಿದಳು ನಯನ. ಸಾರಿ ನಯನ, ಸರ್ಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಬಂತಂತೆ, ನಾವು ನಿನ್ನ ಬಳಿಗೆ ಬಂದು ಹೇಳಿ ಮತ್ತೆ ಹೊರಡುವುದು ಟೈಮ್ ಆಗುತ್ತೆ ಎಂದು ತಕ್ಷಣ ಅಲ್ಲಿಂದ ಹೊರಟು ಬಿಟ್ಟೆವು. ಈಗಾಗಲೇ ನಾವು ಅರ್ಧ ದಾರಿಯಲ್ಲಿ ಇದ್ದೇವೆ, ಇನ್ಯಾವಾಗಲಾದ್ರೂ ಮೀಟ್ ಮಾಡೋಣ ಬಿಡು ಎಂದಳು. ಇನ್ನಾವಾಗ್ಲಾದ್ರೂ ಎಂದು ಯಾಕೆ ಹೇಳ್ತೀಯ ಸಾಕ್ಷಿ? ನಿಮ್ಮ ಮದುವೆಯಲ್ಲಿ ಬರ್ತೀನಲ್ಲ, ಆಗ ಮೀಟ್ ಮಾಡೋಣ, ಹೋಗ್ಲಿ ಬಿಡು ಎಂದು ನಗುತ್ತಲೇ ಹೇಳಿ ಕರೆ ತುಂಡರಿಸಿದಳು. ನಯನ ಹೇಳಿದ ಮದುವೆ ಎನ್ನುವ ಪದ ಸಾಕ್ಷಿಯ ಮನದಲ್ಲಿ ಕಹಿಯನ್ನುಂಟು ಮಾಡಿತು. ಅವಳ ಮುಖದ ಬಣ್ಣವೇ ಬದಲಾಯಿತು. ಅವಳು ಮೌನವಾಗಿದ್ದು ಕನ್ನಡಿಯಲ್ಲಿ ಅನುರಾಗ್ ನೋಡಿದನು. ಸಾಕ್ಷಿ, ಈಗಲೂ ನೀವು ತಪ್ಪು ಮಾಡುತ್ತಿದ್ದೀರಾ ಎಂದು ನನಗೆ ಅನಿಸುತ್ತಿದೆ. ಇಬ್ಬರಿಗೆ ತಿಳಿದಿದ್ದ ಸತ್ಯ ಮೂವರಿಗೂ ತಿಳಿದಿದೆ. ಮತ್ತೆ ಅದನ್ನು ಮನೆಯವರೆಲ್ಲರಿಗೂ ಹೇಳುವ ಅಗತ್ಯತೆ ಇಲ್ಲ ಎಂದು ನನಗೆ ಅನಿಸುತ್ತಿದೆ ಎಂದನು ನವನೀತ್. ಖಂಡಿತ ಇದೆ ನವನೀತ್, ನೀವು ನನ್ನ ಜೀವನವನ್ನು ಸರಿ ಮಾಡುವುದಕ್ಕೋಸ್ಕರ ತಲೆಮರೆಸಿಕೊಂಡಿದ್ದೀರಾ. ಆದ್ರೆ ನೀವು ಮಾಡಬೇಕಾಗಿರುವ ಕರ್ತವ್ಯದಿಂದ ವಂಚಿತರಾಗಿದ್ದೀರಾ ಎಂದರೆ ಕರ್ತವ್ಯನ ಏನದು ಎಂದನು. ನಿಮಗೆ ಜನ್ಮ ನೀಡಿದವರನ್ನು ಅವರ ಕೊನೆ ಉಸಿರಿನ ತನಕ ಮಾಡಿಕೊಂಡಿರುವುದು ನಿಮ್ಮ ಕರ್ತವ್ಯ. ಕರ್ತವ್ಯದಿಂದ ದೂರ ಸರಿಯುವುದು ತಪ್ಪಲ್ಲವಾ ಹೇಳಿ? ಈಗ ನಾನು ಮಾಡುತ್ತಿರುವುದೇ ಸರಿ ಎಂದಳು. ಅವನು ಮತ್ತೇನು ಮಾತನಾಡದೆ ರಸ್ತೆ ನೋಡುತ್ತಾ ಕುಳಿತನು. ಮನೆಗೆ ಹೋಗುವುದು ಇನ್ನೊಂದು ಸ್ವಲ್ಪ ಸಮಯ ಎಂದು ತಿಳಿದಾಗ ತಾನೇ ತನ್ನ ಮಾವನಿಗೆ ಕರೆ ಮಾಡಿ, ಮಾವ, ಯಾಕೆ ಎಂದು ಕೇಳ್ಬೇಡಿ, ಅತ್ತೆಯನ್ನು ಕರೆದುಕೊಂಡು ಹಾಗೆ ನಿಮ್ಮ ಮಗಳಿಗೂ ಬರಲು ಹೇಳಿ, ಬೇಗ ನಮ್ಮ ಮನೆಗೆ ಬನ್ನಿ ಎಂದಳು. ಸಾಕ್ಷಿ ತನ್ನ ಅಪ್ಪನಿಗೆ ಕರೆ ಮಾಡುತ್ತಿದ್ದ ಹಾಗೆ ಇವನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಅದಾಗಲೇ ಎಲ್ಲರನ್ನೂ ಎದುರುಗೊಳ್ಳುವ ಭಯಕ್ಕೆ ಬೆವರುತ್ತಿದ್ದನು. ಅನುರಾಗ್ ಸರ್, ನಿಮ್ಮ ಅಪ್ಪ ಅಮ್ಮನನ್ನು ಕೂಡ ನಮ್ಮ ಮನೆಯ ಬಳಿ ಬರಲು ಹೇಳಿ ಎನ್ನುತ್ತಿದ್ದ ಹಾಗೆ ಗಕ್ಕನೆ ಬ್ರೇಕು ಹೊತ್ತಿದವನು ಹಿಂದೆ ತಿರುಗಿ ಅವಳನ್ನು ನೋಡುತ್ತಾ, ನನ್ನ ಅಪ್ಪ ಅಮ್ಮನ ಯಾಕೆ ಎಂದನು. ಮೊದಲು ಬರಲು ಹೇಳಿ, ಆಮೇಲೆ ಯಾಕೆ ಎಂದು ನಿಮಗೆ ತಿಳಿಯುತ್ತದೆ ಎಂದಳು. ಅನುರಾಗನಿಗೆ ಸಾಕ್ಷಿ ಏನು ಮಾಡಲು ಹೊರಟಿದ್ದಾಳೆ ಎಂದು ತಿಳಿಯದೆ ಸಣ್ಣದಾಗಿ ಭಯ ಆವರಿಸಿತು. ರಾಮಚಂದ್ರರು ಸಾಕ್ಷಿ ನಮ್ಮನ್ನು ಅವರ ಮನೆಯ ಬಳಿ ಬರಲು ಹೇಳಿದ್ದಾಳೆ ಎನ್ನುತ್ತಿದ್ದ ಹಾಗೆ, ನಾನ್ಯಾಕೆ ಅವಳ ಮನೆಯ ಬಳಿಗೆ ಹೋಗ್ಬೇಕು, ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಗಲಾಟೆಯನ್ನೇ ಮಾಡಿದರು ಲಲಿತಾ. ಆದ್ರೂ ರಾಮಚಂದ್ರರು ಬಿಡದೆ ಹೇಗೋ ಕಷ್ಟಪಟ್ಟು ಮಗಳಿಗೂ ಕರೆ ಮಾಡಿ ಬರಲು ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಹೊರಟರು. ಇತ್ತ ಗುರುರಾಜ್ ಅವರಿಗೂ ಕೂಡ ಮಗನ ಮಾತು ಕೇಳಿ ಆಶ್ಚರ್ಯವಾಯಿತು. ಅವರ ಮನೆಗೆ ಯಾಕೆ ಎನ್ನುವ ಪ್ರಶ್ನೆ ಉದ್ಭವವಾಯಿತು. ಆದರೂ ಮಗ ಹೇಳಿದ್ದಾನೆ ಎಂದರೆ ಏನೋ ವಿಷಯ ಇದೆ ಎಂದು ಯೋಚಿಸಿದವರು ವೈದೇಹಿ ಅವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ಗಂಡಸರು ಅಲ್ಲಿಗೆ ಆತಂಕದಲ್ಲಿ ಬಂದರೆ ಹೆಂಗಸರು ಕೋಪದಲ್ಲಿಯೇ ಅಲ್ಲಿಗೆ ಬಂದಿದ್ದರು. ಸಾಕೇತ್ ಯಾಕೆ ಎಂದು ಗೊತ್ತಿಲ್ಲ, ಸಾಕ್ಷಿ ನಮ್ಮನ್ನು ಇಲ್ಲಿಗೆ ಬರಲು ಹೇಳಿದಳು, ಏನಾಯ್ತು ಎಂದು ಒಳ ಬರುತ್ತಿದ್ದ ಹಾಗೆ ರಾಮಚಂದ್ರರು ಕೇಳಿದರೆ, ನನಗೆ ಏನು ಗೊತ್ತಿಲ್ಲ ಮಾವ, ಅವಳು ಯಾಕೆ ನಿಮ್ಮನ್ನು ಇಲ್ಲಿಗೆ ಬರಲು ಹೇಳಿದಳು? ನನಗೂ ಕೂಡ ಅನುಮಾನ ಬರುತ್ತಿದೆ,
ಅಂಥದ್ದು ಏನಾಗಿದೆ ಎಂದವನಿಗೆ ಅದಾಗಲೇ ಭಯ ಶುರುವಾಯಿತು. ಗುರುರಾಜ್ ಹಾಗೂ ಅವರ ಹೆಂಡತಿ ಬರುತ್ತಿದ್ದ ಹಾಗೆ ಅವರನ್ನು ಮಾತನಾಡಿಸಿ ಅಲ್ಲಿಯೇ ಕೂರಿಸಿದರು. ಈ ಸಾಕ್ಷಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಎಲ್ಲರನ್ನು ಯಾಕೆ ನಮ್ಮ ಮನೆಗೆ ಬರಲು ಹೇಳಿದ್ದಾಳೆ ಎಂದು ಅದಾಗಲೇ ಹೇಮಾ ತನ್ನ ತಲೆಗೆ ಕೆಲಸ ಕೊಟ್ಟು ಯೋಚಿಸುತ್ತಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.